ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ವರ್ಕನ್ನು ಬರೆಯೋದು ಹೇಗೆ ಅನ್ನೋದನ್ನು ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ಚಟುವಟಿಕೆ 1ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾವು ಪ್ರಾಜೆಕ್ಟನ್ನು ಬರಬೇಕಾದ್ರೆ ಫಸ್ಟ್ ಪೇಜನ್ನು ಯಾವ ರೀತಿ ಬರಿಬೇಕು ಅಂತ ನೋಡೋಣ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಸರ್ಕಾರಿ ಪ್ರೌಢಶಾಲೆ, ನಿಮ್ಮ ಶಾಲಾ ಹೆಸರನ್ನು ಬರೀರಿ, ತಾಲೂಕು ಮತ್ತು ಜಿಲ್ಲೆಯನ್ನು ಬರೀರಿ, ಗಣಿತ ನಿಯೋಜಿತ ಕಾರ್ಯ ಮ್ಯಾಥಮೆಟಿಕ್ಸ್ ಪ್ರಾಜೆಕ್ಟ್ ವರ್ಕ್ ಅಂತ ಬರೀರಿ, ಶೈಕ್ಷಣಿಕ ವರ್ಷ ಯಾವುದಿದೆ ಅದನ್ನು ನೀವು ಮೆನ್ಷನ್ ಮಾಡಿ. ಅದಾದಮೇಲೆ ಕೆಳಗೆ ವಿದ್ಯಾರ್ಥಿಯ ಹೆಸರನ್ನು ಬರ್ಕೊಳ್ಳಿ, SATS ನಂಬರನ್ನು ಬರೀರಿ, ಹಾಜರಾತಿ ಸಂಖ್ಯೆ ಮತ್ತು ತರಗತಿಯನ್ನು ಬರೀರಿ. ಹಾಗೆ ಯಾರಿಗೆ ಕೊಡ್ತೀರಾ ಶಿಕ್ಷಕರಿಗೆ ಅವರ ಹೆಸರನ್ನು ಮತ್ತು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದು ಪ್ರಾಜೆಕ್ಟ್ನ ಫಸ್ಟ್ ಪೇಜ್ ಆಗಿದೆ, ಕವರಿಂಗ್ ಪೇಜ್. ಇದನ್ನು ಇಷ್ಟನ್ನು ಬರೆದ್ರೆ ಸಾಕಾಗುತ್ತೆ ಕವರಿಂಗ್ ಪೇಜನ್ನು. ಈಗ ಸೆಕೆಂಡ್ ಪೇಜ್ ಏನು ಬರಬೇಕಂತ ನೋಡೋಣ. ಸೆಕೆಂಡ್ ಪೇಜಲ್ಲಿ ಕ್ರೋಢೀಕೃತ ರೂಪಣಾತ್ಮಕ ಮೌಲ್ಯಮಾಪನದ ಅಂಕಗಳ ಮಾಹಿತಿ ಇರುತ್ತೆ. FA1ಅಲ್ಲಿ ಚಟುವಟಿಕೆ 1ಕ್ಕೆ 15 ಅಂಕ, ಚಟುವಟಿಕೆ 2ಕ್ಕೆ 15 ಅಂಕ, ಪರೀಕ್ಷೆ 1ಕ್ಕೆ 20 ಅಂಕ, ಟೋಟಲ್ FA1ಗೆ 50 ಅಂಕ ಬರುತ್ತೆ. ನೀವು ಇದನ್ನು ಬರೆದ್ಬಿಟ್ರೆ ನಮಗೆ ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇನ್ನು FA2ಗೆ ಬಂದರೆ ಚಟುವಟಿಕೆ 3, ಚಟುವಟಿಕೆ 4, ಪರೀಕ್ಷೆ 2, FA2 ಟೋಟಲ್ 50 ಅಂಕ ಆಗುತ್ತೆ. 15, 15, 20, 50. ಇನ್ನು FA3ಗೆ ಬಂದರೆ ಚಟುವಟಿಕೆ 5, ಚಟುವಟಿಕೆ 6, ಪರೀಕ್ಷೆ 3, FA3 ಟೋಟಲ್ 50 ಅಂಕ. ಹಾಗೆ FA4ಗೆ ಬಂದರೆ ಚಟುವಟಿಕೆ 7, ಚಟುವಟಿಕೆ 8, ಪರೀಕ್ಷೆ 4, FA4. ಒಟ್ಟು ಪಡೆದ ಅಂಕಗಳು 200 ಇರುತ್ತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದನ್ನು 20 ಅಂಕಗಳಿಗೆ ಪರಿವರ್ತಿಸಿದಾಗ ನೀವು ಪಡೆದಿರ್ತಕ್ಕಂಥ ಅಂಕಗಳನ್ನು ನಾವು ಈ ಪೇಜಲ್ಲಿ ಬರಿಬೋದು ವಿದ್ಯಾರ್ಥಿಗಳೇ. ಇದೊಂದು ಪೇಜು ಕ್ರೋಢೀಕೃತ ಅಂಕಗಳ ಮಾಹಿತಿಯಾಗಿದೆ. ಇಷ್ಟನ್ನು ನೀವು ಬರೆದ್ರೆ ಟೀಚರ್ಸ್ಗೆ ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಸುಲಭ ಆಗುತ್ತೆ. ಹಾಗೂ ನಿಮ್ಮ ಅಂಕಗಳು ಸಹ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಅಂಕಗಳನ್ನ ನೀವು ಪಡೆದಿರಿ ಅನ್ನೋದು ನೇರವಾಗಿ ನಿಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಇದು ಸೆಕೆಂಡ್ ಪೇಜ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ಚಟುವಟಿಕೆ 1ಅನ್ನು ನೋಡೋಣ. ಚಟುವಟಿಕೆ 1ಅನ್ನು ನಾನು ವಾಸ್ತವ ಸಂಖ್ಯೆಗಳು 1ನೇ ಪಾಠ, 2ನೇ ಪಾಠ ಬಹುಪದೋಕ್ತಿಗಳು, ಈ 2 ಪಾಠಗಳ ಮೇಲೆ ಚಟುವಟಿಕೆ 1ಅನ್ನು ನಾನು ರೆಡಿ ಮಾಡಿದ್ದೇನೆ. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆಗಳು, ಪರೀಕ್ಷೆಗೂ ಕೂಡ ಈ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಪರೀಕ್ಷೆಯ ಆಧಾರವಾಗಿಟ್ಕೊಂಡು ಪ್ರಶ್ನೆಗಳನ್ನು ರಚನೆ ಮಾಡಲಾಗಿದೆ. ಈ ಪ್ರಶ್ನೆಗಳು ಎಕ್ಸಾಮ್ ಪರ್ಪಸ್ ಆಗಿರೋದ್ರಿಂದ ನಿಮಗೆ ಎಕ್ಸಾಮಿಗೆ ಓದ್ಕೊಳ್ಳಿಕ್ಕೂ ಸಹ ತುಂಬ ಅನುಕೂಲ ಆಗುತ್ತೆ. ಹಾಗೆ ಪ್ರಾಜೆಕ್ಟನ್ನು ನೀವು ಬರಿಬೋದು. ಎಕ್ಸಾಮಿಗೂ ಸಹ ಯೂಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಶ್ನೆನೂ ಇದೆ, ಉತ್ತರನೂ ಇದೆ. ನೀವು ಪ್ರಶ್ನೆ ಮತ್ತು ಉತ್ತರಗಳನ್ನು ಬರಿತಾ ಹೋದರೆ ನಿಮಗೆ ಯೂಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದು ಚಟುವಟಿಕೆ 1, 2 ಲೆಸನ್ ಮೇಲೆ ವಾಸ್ತವ ಸಂಖ್ಯೆಗಳು ಮತ್ತು ಬಹುಪದೋಕ್ತಿಗಳು. ಈಗ ಪ್ರಶ್ನೆಗಳನ್ನು ನೋಡೋಣ ಏನಿದೆ ಅಂತ. ಫಸ್ಟ್ ಪ್ರಶ್ನೆ 1 ಅಂಕಕ್ಕೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಇದೆ. ಅದಕ್ಕೆ ಇದು ಉತ್ತರವಾಗಿದೆ. ಇದು ಫಸ್ಟ್ ಪ್ರಶ್ನೆ. ಇನ್ನು ಸೆಕೆಂಡ್ ಪ್ರಶ್ನೆಗೆ ಬರೋಣ. 2ನೇ ಪ್ರಶ್ನೆ 2 ಅಂಕಕ್ಕಿದೆ. 156 ಈ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರವನ್ನು ನಾನು ಬರೆದಿದ್ದೀನಿ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಥರ್ಡ್ ಕ್ವಶನ್ಗೆ ಬರೋಣ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು 2 ಮಾರ್ಕಿಗಿದೆ ಪ್ರಶ್ನೆ. ಆನ್ಸರ್ಸ್ ಇದೆ ನೋಡಿ ಕೆಳಗೆ. ಇದು ಉತ್ತರವಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ವಿದ್ಯಾರ್ಥಿಗಳೇ. ಇನ್ನು 4ನೇ ಪ್ರಶ್ನೆ ಏನಿದೆ ಅಂದರೆ 3 ಅಂಕದ್ದು 4ನೇ ಪ್ರಶ್ನೆ, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಇದು 4ನೇ ಪ್ರಶ್ನೆ, 3 ಅಂಕಗಳಿಗೆ. ಉತ್ತರವನ್ನು ಗಮನಿಸಿ. ಇದು 4ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಷ್ಟು 1ನೇ ಪಾಠ ವಾಸ್ತವ ಸಂಖ್ಯೆಗಳ ಮೇಲೆ ಈ ಪ್ರಶ್ನೆಗಳನ್ನು ತೆಗೆಯಲಾಗಿದೆ. ಇನ್ನು 2ನೇ ಪಾಠ ಬಹುಪದೋಕ್ತಿಗಳ ಮೇಲೆ ಏನು ಕ್ವಶನ್ಸ್ ಇದೆ ನೋಡೋಣ. ಬಹುಪದೋಕ್ತಿಯಲ್ಲಿ 1ನೇ ಪ್ರಶ್ನೆ 5ನೇ ಪ್ರಶ್ನೆ ಯಾವುದಪ್ಪ ಅಂದರೆ 1 ಅಂಕದ್ದು. P(x) = 2x² - x³ + 5 ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯಿರಿ ಅಂತಿದೆ. ಇದು 1 ಅಂಕದ್ದು. ಇದು 5ನೇ ಪ್ರಶ್ನೆ. ಉತ್ತರ 3 ಆಗಿದೆ. ಇನ್ನು 2ನೇ ಪ್ರಶ್ನೆ 1 ಅಂಕದ್ದು. ಕೊಟ್ಟಿರುವ ನಕ್ಷೆಯಲ್ಲಿ y = P(x) ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತ ಇದೆ. ಇದು ಪ್ರಶ್ನೆ. ಚಿತ್ರವನ್ನು ಬರೀಬೇಕಾಗುತ್ತೆ. ಚಿತ್ರವನ್ನು ಬರೆದು ಇದಕ್ಕೆ ಆನ್ಸರ್ ನೋಡಿ. ಶೂನ್ಯತೆಗಳು ಯಾವುದು? -2 ಮತ್ತು
3 -2 ಮತ್ತು 3 ಶೂನ್ಯತೆಗಳಾಗಿದೆ ವಿದ್ಯಾರ್ಥಿಗಳೇ. 5ನೇ ಪ್ರಶ್ನೆಗೆ 1 ಅಂಕ, 6ನೇ ಪ್ರಶ್ನೆಗೆ 1 ಅಂಕ. ಈಗ 7ನೇ ಪ್ರಶ್ನೆ ಹೇಗಿದೆ ಅಂತ ನೋಡೋಣ. 7ನೇ ಪ್ರಶ್ನೆ 2 ಅಂಕದ್ದು. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದು 2 ಅಂಕದ ಪ್ರಶ್ನೆ. ಸೊ ಅದಕ್ಕೆ ಉತ್ತರವನ್ನು ಬರೆಯಲಾಗಿದೆ. ಸೊ ಉತ್ತರವನ್ನು ಗಮನಿಸಿ. ಇವೆಲ್ಲ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳಿದ್ದಾರೆ, ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನಿಮಗೆ ಯೂಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದಿಷ್ಟು ಆನ್ಸರು 7ನೇ ಪ್ರಶ್ನೆಗೆ. ಇನ್ನು 8ನೇ ಪ್ರಶ್ನೆಗೆ ಬರೋದಾದರೆ, ಇದು 3 ಅಂಕದ ಪ್ರಶ್ನೆ. 8ನೇದು. P of x = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದೆ. ಸೊ ಇದು 3 ಅಂಕದ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೂಡ ಹೌದು. ಸೊ ಇದಕ್ಕೆ ಉತ್ತರ ಕೆಳಗಿದೆ ನೋಡಿ. ಇದು 8ನೇ ಪ್ರಶ್ನೆಗೆ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಚಟುವಟಿಕೆ 1 ಕಂಪ್ಲೀಟಾಗಿ ಮುಗಿಯುತ್ತೆ 2 ಲೆಸನ್ಸ್ ಮೇಲೆ. ಸೊ ಇಷ್ಟನ್ನು ನೀವು ಪ್ರಶ್ನೆ ಮತ್ತು ಉತ್ತರವನ್ನು ಬರೆದ್ರೆ ಸುಲಭವಾಗಿ ನಿಮಗೆ ಚಟುವಟಿಕೆ 1ಕ್ಕೆ 15 ಅಂಕಗಳು ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಚಟುವಟಿಕೆ 1 ಕಂಪ್ಲೀಟ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಚಟುವಟಿಕೆ 2ನ್ನು ನೋಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.